ದಾಂಡೇಲಿಯ ನಾಗರಿಕ ಮತ್ತು ಹಿರಿಯ ನಾಗರಿಕರ ವೇದಿಕೆಯ ಕಾರ್ಯಾಲಯದಲ್ಲಿ ಕಾರ್ಮಿಕ ದಿನಾಚರಣೆಯ ನಿಮಿತ್ತ ಕಾರ್ಮಿಕ ಕಾನೂನು ಮಾಹಿತಿ ಕಾರ್ಯಕ್ರಮ. ದೇಶದ ಆರ್ಥಿಕತೆಗೆ ಕಾರ್ಮಿಕರ ಕೊಡುಗೆ ಅಪಾರ. ನಾಗರಿಕ ಮತ್ತು ಹಿರಿಯ ನಾಗರಿಕ ಸಮಿತಿಯ ಅಧ್ಯಕ್ಷರಾದ ಎಂ.ಆರ್. ನಾಯಕ ಅಭಿಮತ. ಕಾರ್ಮಿಕರು ಮತ್ತು ರೈತರು ಈ ದೇಶದ ಮಹತ್ವಪೂರ್ಣ ಆಸ್ತಿ. ದೇಶದ ಆರ್ಥಿಕತೆಗೆ ಕಾರ್ಮಿಕರ ಕೊಡುಗೆ ಅಪಾರವಾಗಿದೆ. ಕಾರ್ಮಿಕರ ಕಲ್ಯಾಣಕ್ಕಾಗಿ ಸಾಕಷ್ಟು ಕಾನೂನುಗಳನ್ನು ಮತ್ತು ಯೋಜನೆಗಳನ್ನು ಜಾರಿಗೊಳಿಸಲಾಗಿದ್ದು, ಅವುಗಳ ಪ್ರಯೋಜನವನ್ನು ಕಾರ್ಮಿಕರು ಪಡೆದುಕೊಳ್ಳಬೇಕೆಂದು ದಾಂಡೇಲಿಯ ನಾಗರಿಕ ಮತ್ತು ಹಿರಿಯ ನಾಗರಿಕರ ಸಮಿತಿಯ ಅಧ್ಯಕ್ಷರಾದ ಎಂ.ಆರ್. ನಾಯಕ ಅವರು ಕರೆ ನೀಡಿದರು. ಅವರು ಇಂದು ಶನಿವಾರ ಸಂಜೆ 5 ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ನಾಗರಿಕ ಮತ್ತು ಹಿರಿಯ ನಾಗರಿಕ ಸಮಿತಿಯ ಕಾರ್ಯಾಲಯದಲ್ಲಿ ದಾಂಡೇಲಿ ತಾಲೂಕು ಕಾನೂನು ಸೇವಾ ಸಮಿತಿ, ನ್ಯಾಯವಾದಿಗಳ ಸಂಘ ಹಾಗೂ ನಾಗರಿಕ ಮತ್ತು ಹಿರಿಯ ನಾಗರಿಕರ ಸಮಿತಿಯ ಆಶ್ರಯದಡಿ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಿದ್ದ ಕಾರ್ಮಿಕರ ಕಾನೂನು ಅರಿವು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡುತ್ತಿದ್ದರು. ಶ್ರಮಿಕ ವರ್ಗ ದೇಶದ ಅಭಿವೃದ್ಧಿ ಮತ್ತು ಉನ್ನತಿಗೆ ಮುನ್ನುಡಿಯಾಗಿದ್ದು, ಅವರ ಶ್ರಮವನ್ನು ನೀವೆಲ್ಲರೂ ಸದಾ ಗೌರವಿಸಬೇಕು ಎಂದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನ್ಯಾಯವಾದಿ ರಾಘವೇಂದ್ರ ಗಡೆಪನವರ್ ಅವರು, ಕಾರ್ಮಿಕರಿಗಿರುವ ಕಾನೂನುಗಳು ಹಾಗೂ ಕಾರ್ಮಿಕರಿಗಿರುವ ಸರ್ಕಾರದ ವಿವಿಧ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡಿ, ಕಾರ್ಮಿಕರು ಈ ಎಲ್ಲ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಂಡು ಆರ್ಥಿಕವಾಗಿ ಸದೃಢರಾಗಬೇಕೆಂದು ಕರೆ ನೀಡಿದರು. ಮಾನವ ಹಕ್ಕುಗಳ ಆಯೋಗ ಸಂಘಟನೆಯ ರಾಜ್ಯ ನಿರ್ದೇಶಕರಾದ ಫಿರೋಜ್ ಫಿರ್ಜಾದೆ ಅವರು, ಕಾರ್ಮಿಕರಿಲ್ಲದ ರಾಷ್ಟ್ರವನ್ನು ಊಹಿಸಲು ಸಾಧ್ಯವಿಲ್ಲ. ದೇಶದ ಪ್ರಗತಿಯಲ್ಲಿ ಕಾರ್ಮಿಕರ ಬೆವರು ಬಹುಮೂಲ್ಯ ಪಾತ್ರವನ್ನು ವಹಿಸುತ್ತದೆ ಎಂದರು. ಕಾರ್ಮಿಕ ಇಲಾಖೆ ನಿಜವಾದ ಕಾರ್ಮಿಕರಿಗೆ ತಮ್ಮ ಇಲಾಖೆಯ ಸೌಲಭ್ಯಗಳನ್ನು ಒದಗಿಸಿಕೊಡಲು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಬೇಕೆಂದು ಇದೇ ಸಂದರ್ಭದಲ್ಲಿ ಕರೆ ನೀಡಿದರು. ಕಾರ್ಮಿಕರ ಹಕ್ಕುಗಳ ಕುರಿತಂತೆ ನ್ಯಾಯವಾದಿಗಳಾದ ಸುಮಿತ್ರಾ ಕೆ ಮತ್ತು ಜಯಾ ಡಿ ನಾಯ್ಕ್ ಅವರು ಸಂದರ್ಭೋಚಿತವಾಗಿ ಮಾತನಾಡಿದರು. ವೇದಿಕೆಯಲ್ಲಿ ನಾಗರಿಕ ಮತ್ತು ಹಿರಿಯ ನಾಗರಿಕರ ಸಮಿತಿಯ ಉಪಾಧ್ಯಕ್ಷರಾದ ಶ್ಯಾಮ್ ಬೆಂಗಳೂರು, ಕೋಶಾಧಿಕಾರಿ ಡಿ.ಜಿ. ದೇಸಾಯಿ, ಹಿರಿಯರಾದ ಅಶೋಕ್ ಪಾಟೀಲ್ ಮೊದಲಾದವರು ಉಪಸ್ಥಿತರಿದ್ದರು. ನಾಗರಿಕ ಮತ್ತು ಹಿರಿಯ ನಾಗರಿಕರ ಸಮಿತಿಯ ಕಾರ್ಯದರ್ಶಿ ಆದಪ್ಪ ಕವಡಿಮಟ್ಟಿ ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು. ಅಷ್ಟೇ ಅಲ್ಲ, ಕೆಲವೊಂದು ಕೋರ್ಸ್ನಲ್ಲಿ ಓದಿದೆ, ವಿಚಿತ್ರ ಅನಿಸ್ತು. ಯಾಕಂದ್ರೆ ಇದು ಒಳ್ಳೆ ಭಾಷಣ ಅಷ್ಟೇ ಅಲ್ಲ, ಇಂಪ್ಲಿಮೆಂಟೇಷನ್ ಮಾಡ್ತಾರೆ. ಇವತ್ತು ಕೋರ್ಟ್ನಲ್ಲಿ 27 ವರ್ಷದಿಂದ ಹೋರಾಡುತ್ತ ವ್ಯಕ್ತಿ 27 ವರ್ಷದಿಂದ ಕೋರ್ಟಿಗೆ ಹೋಗ್ಬೇಕು. ಏನು ಪರಿಸ್ಥಿತಿ ಆಗಿರ್ಬೇಕು ಹೇಳಿ, ಫೀಸ್ ಕೊಡಬೇಕು, ಹೋಗ್ಬೇಕು, ಬೇರೆ ಊರಿಂದ ಗಾಡಿ ಎಲ್ಲ ವೆಚ್ಚಗಳನ್ನು ಖರ್ಚು ಮಾಡಬೇಕು. ಇದು ನಮ್ಮ ಕೋರ್ಟದ ಪರಿಸ್ಥಿತಿ ನಮ್ಮಲ್ಲಿ ಬರ್ತಾವೆ. ನಾವು ಮಾನವಾಧಿಕಾರಿಯಾಗಿ ಈ ಮಾತು ಅಂತ ನಿಮ್ಮಲ್ಲಿ ಹೇಳೋದಕ್ಕೆ, ನಮ್ಮ ಮಾನವಂತೆ ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಗುರುದಕ್ಷಿಣೆನೇ ಇಲ್ಲ. ಫಸ್ಟ್ ಆಫ್ ಆಲ್ ಗುರು ಇದ್ದರೆ ನಾವು ಏನಾರ ಫೈಟ್ ಮಾಡ್ಬೋದು. ನಮ್ಮಲ್ಲಿ ನಮ್ಮ ದೇಶದಲ್ಲಿ ನಮಗೆ ಯಾವಾಗೂ ಗುರು ಇಲ್ಲ. ಆ ಗುರು ಇಲ್ಲ, ನಾವೆಲ್ಲ ಜೈಲಲ್ಲಿ ಬರೀ ಮಾತಾಡೋದು, ಮನೆಗೆ ಹೋಗೋದು ಇಷ್ಟ.